ರಾಜ್ಯ ರೈತ ಸಂಘಕ್ಕೆ ಶಾಂತಕುಮಾರ್ ಅವರಿಗೆ, ಜಿಲ್ಲಾಧ್ಯಕ್ಷರ ಶ್ರೀನಿವಾಸ್ ಅವರಿಗೆ, ತಾಲೂಕು ಅಧ್ಯಕ್ಷರು ವೆಂಕಟರಾಮಯ್ಯನವರಿಗೆ. ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷ ಶ್ರೀನಿವಾಸುಲು ಸಂಘವನ್ನು ಪುನಶ್ಚೇತನಗೊಳಿಸಿ ಪದಾಧಿಕಾರಿಗಳಿಗೆ ಹಸಿರು ಶಾಲು ಹೊದಿಸಿ ಸಂಘಟನೆಯ ಸದಸ್ಯರನ್ನಾಗಿ ನೇಮಕ ಮಾಡಿ ಜವಾಬ್ದಾರಿ ನೀಡಿದರು. ರಾಜ್ಯ ಸರ್ಕಾರ ಕೂಡಲೇ ರೈತರಿಗೆ ಕುಡಿಯಲು ಹಾಗೂ ವ್ಯವಸಾಯಕ್ಕೆ ಎಚ್ಎನ್ ವ್ಯಾಲಿ ಮತ್ತು ಕೆಸಿ ವ್ಯಾಲಿ ನೀರು ಕೆರೆಗಳಿಗೆ ಹರಿಸಬೇಕು, 3ನೇ ಹಂತದ ಶುದ್ಧೀಕರಣಗೊಳಿಸಬೇಕು ಮತ್ತು ಎತ್ತಿನಹೊಳೆ ನೀರು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಹರಿಸದಿದ್ದರೆ ಸರ್ಕಾರದ ವಿರುದ್ಧ ಉಗ್ರ ಹೋರಾಟ ಮಾಡುತ್ತೇವೆ ಅಂತ ಎಚ್ಚರಿಸಿದರು. ನೂತನ ತಾಲೂಕು ಅಧ್ಯಕ್ಷರಾದ ವೆಂಕಟರಾಮಯ್ಯ ಮಾತನಾಡಿ, ರೈತ ಸಂಘ ಸದಾ ರೈತರ ಪರವಾಗಿ ಕೆಲಸ ಮಾಡ್ತಿದೆ. ಗ್ರಾಮದ ಪ್ರತಿ ಘಟಕಗಳು ಚುರುಕಾಗಿವೆ. ಯಾರೇ ರೈತರಿಗೆ ತೊಂದರೆಯಾದರೂ ತಕ್ಷಣ ಸ್ಪಂದಿಸಬೇಕು. ಗ್ರಾಮ ಘಟಕಕ್ಕೆ ಮೀರಿದ ಸಮಸ್ಯೆಗಳಿದ್ರೆ ತಾಲೂಕು ಜಿಲ್ಲಾ ಘಟಕಗಳಿಗೆ ಮಾಹಿತಿ ನೀಡಿದ್ರೆ ನಾವು ಸದಾ ನಿಮ್ಮ ಜೊತೆಗಿದ್ದು ಕೆಲಸ ಮಾಡ್ತೇವೆ. ನಮ್ಮ ಹೋರಾಟ ನಿರಂತರ ಅಂತ ಹೇಳಿದರು. ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಬೈರಾರೆಡ್ಡಿ ಮಾತನಾಡಿ, ಡಿಸೆಂಬರ್ 23ರಂದು ಕಲಬುರಗಿಯಲ್ಲಿ ನಡೆಯುವ ವಿಶ್ವ ರೈತ ದಿನಾಚರಣೆ ರೈತರ ಹಬ್ಬ ಸಮಾವೇಶಕ್ಕೆ ಎಲ್ಲ ರೈತರು ಭಾಗಿಯಾಗಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಅಂತ ಮನವಿ ಮಾಡಿದ್ರು. ರೈತ ಬೆಳೆಯುವ ಬೆಳೆಗಳಿಗೆ ಸೂಕ್ತ ನಿಗದಿತ ದರ ನೀಡಬೇಕು ಅಂತ ಒತ್ತಾಯಿಸಿದರು. ನೂತನ ಪದಾಧಿಕಾರಿಗಳಾಗಿ ತಾಲೂಕು ಅಧ್ಯಕ್ಷರಾಗಿ ಕೆ ವೆಂಕಟರಾಮಯ್ಯ, ಗೌರವಾಧ್ಯಕ್ಷ ಸತ್ಯನಾರಾಯಣ, ಕಾರ್ಯಾಧ್ಯಕ್ಷ ನರಸಿಂಹರೆಡ್ಡಿ, ಉಪಾಧ್ಯಕ್ಷ ಮಿಲ್ ನಾರಾಯಣಸ್ವಾಮಿ, ಪ್ರಧಾನ ಕಾರ್ಯದರ್ಶಿ ಬಿವಿ ಶ್ರೀರಾಮರೆಡ್ಡಿ, ಸಹಕಾರಿ ಕಾರ್ಯದರ್ಶಿ ಕೆವಿ ವೆಂಕಟರೆಡ್ಡಿ, ಖಜಾಂಚಿ ನಾರಾಯಣಸ್ವಾಮಿ, ಸಹ ಸಂಚಾಲಕ ನಾಗರಾಜ್, ಸಂಘಟನಾ ಸಂಚಾಲಕರು ವೆಂಕಟರಮಣಪ್ಪ, ಮಹಿಳಾ ಸಂಚಾಲಕಿ ಶಾಂತಮ್ಮ, ಉಪ ಸಂಚಾಲಕರು ವೆಂಕಟರಮಣ, ಸಂಘಟನಾ ಕಾರ್ಯದರ್ಶಿ ವೆಂಕಟೇಶಪ್ಪ ಆಯ್ಕೆಯಾದರು. ರೈತ ಸಂಘ ಅಂದರೆ ಏನು? ರೈತರು ಅಂದರೆ ಅವನು ಬರೀ ಏನು ಒಬ್ಬ ಭಿಕ್ಷುಕ ಅಂತ ತಿಳ್ಕೊಂಡಿದ್ದಾರೆ ನಮ್ಮ ಸರ್ಕಾರ. ಫಾರ್ಮರ್ ಇಸ್ ಲೇಬರ್, ಫಾರ್ಮರ್ ಇಸ್ ಲೇಬರ್ ಅಂತ, ಮತ್ತು ಫಾರ್ಮರ್ ಇಸ್ ಬೆಗ್ಗರ್ ಅಂತ. ಹಂಗಲ್ಲ. ರೈತ ಅಂದರೆ ಅವನು ದೇಶದ ಬೆನ್ನೆಲುಬು. ಅವನಿಲ್ಲ ಅಂದರೆ ಪ್ರಧಾನಮಂತ್ರಿ ಕೂಡ ಅನ್ನ ತಿನ್ನಬೇಕು, ಇಲ್ಲಿ ಭಿಕ್ಷುಕನು ಅನ್ನ ತಿನ್ನಬೇಕು ಅಂತ. ಅವನಿಗೆ ನಾವು ಅನ್ನ ಕೊಡಬೇಕಾದ ರೈತರನ್ನು ನಮಗೆ ಸಹಕಾರ ಕೊಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಮೊದಲನೇದಾಗಿ ನಮಗೆ ರೈತರಿಗೆ ನೀರು ಬೇಕು. ಚಿಕ್ಕಬಳ್ಳಾಪುರ, ಕೋಲಾರ, ತುಮಕೂರು, ಚಿತ್ರದುರ್ಗ, ಬಯಲು ಜಿಲ್ಲೆಗಳಿವೆ. ಯಾವುದೇ ಶಾಶ್ವತ ನೀರಾವರಿ ಇಲ್ಲಿಲ್ಲ. ನಾವು 1,500 2,000 ಅಡಿ ಕೂರಿಸ್ತಾ ಇದ್ರೆ ಬರ್ತಾ ಇಲ್ಲ. ಯಾವುದೋ ಒಂದು ಕೆಸಿ ವಾಲ, ಎಚ್ಎನ್ ವಾಲೆಯಿಂದ ಸ್ವಲ್ಪ ನಮಗೆ ಕೋಲಾರ ಜಿಲ್ಲೆ ಸ್ವಲ್ಪ ನೀರು ಬಂದು ಸ್ವಲ್ಪ ಒಂದಷ್ಟು ಇಂಪ್ರೂವ್ ಆಗಿದೆ. ಅದಕ್ಕೆ ಬೆಳೆಗಳಿಗೆ ರೋಗಗಳು ಬೇರೆ ಶುರುವಾಗಿದೆ. ಈ ಸಂದರ್ಭದಲ್ಲಿ ಗೌರವಾಧ್ಯಕ್ಷ ಕೃಷ್ಣಪ್ಪ, ತಾಲೂಕು ಅಧ್ಯಕ್ಷ ಕೆವಿ ರಾಜಣ್ಣ, ಜಿಲ್ಲಾ ಮಹಿಳಾ ಅಧ್ಯಕ್ಷೆ ಪ್ರಭಾವತಮ್ಮ, ಕಾರ್ಯದರ್ಶಿ ಕೃಷ್ಣ, ಉಪಾಧ್ಯಕ್ಷ ಸಲ್ಮಾ ಸೇರಿದಂತೆ ಹಲವರು ಹಾಜರಿದ್ದರು.